ನಮಸ್ಕಾರ ಸ್ನೇಹಿತರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಸುಂದರ ಕ್ಷಣ, ಹೃದಯದ ರಾಜ, ಅಣ್ಣ ತಂಗಿ ಧಾರಾವಾಹಿ ಯಾಕೋ ಇಷ್ಟ ಆಗ್ತಾ ಇಲ್ಲ. ಹೆಚ್ಚು ಜನ ಅದನ್ನು ನೋಡೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದ್ದೇನೆ. ನಿಮಗೇನಾದರೂ ಇಷ್ಟ ಇದ್ದರೆ ಆ ಧಾರಾವಾಹಿ ಹಾಕಬೇಕು ನೋಡಬೇಕು ಅಂತ ಅನಿಸಿದರೆ ನಾನು ಪುನಃ ಪ್ರಸಾರ ಮಾಡ್ತೇನೆ. ಅದಕ್ಕೆ ನಾನು ಬರೀ ಎರಡೇ ಧಾರಾವಾಹಿ ಪ್ರಸಾರ ಮಾಡಬೇಕು ಅಂತ ಯೋಚಿಸ್ತಿದ್ದೇನೆ. ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೆ ತಿಳಿಸಿ. ಈಗ ಧಾರಾವಾಹಿ. ಗೌತಮ್, ಯಾರಿಗೂ ತಂದದನ್ನು ನಿನ್ನ ಕೈಯಲ್ಲಿ ಯಾಕೆ ಇಡ್ತೇನೆ? ತಲೆಯಲ್ಲಿ ಏನು ಇಟ್ಕೊಂಡಿದ್ಯಾ? ಹರಳಿದ ಮುಖದಿಂದ ನೋಟ ಸರಿಸಲಿಲ್ಲ. ಹಾಗೆ ನೋಡುತ್ತಲೇ, ಈಗ ಹುಟ್ಕೊಳ್ತೀಯಾ ಕೇಳಿದ್ದ. ಈಗ ಹೇಗೆ ಆಗುತ್ತೆ? ಎಲ್ಲರೂ ಇದ್ದಾರೆ. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಹಾಕಿಕೊಳ್ತೇನೆ. ಯಾಕೆ ಮಂಟಪದಲ್ಲಿ ಹಾಕಿಕೊಂಡು ಬಿಡು ಅಂತ ಒಂದು ಕಲ್ಪನೆ ಮೂಡುತ್ತಲೇ ಅವಳ ಮುಖದಲ್ಲಿ ಆದ ಬದಲಾವಣೆಗೆ ಬಳಿಗೆ ಸರಿದವನು, ನಾಲಾಯಕ್, ಮೆಲ್ಲಗೆ ಹೇಳುತ್ತಾ ಗಟ್ಟಿಯಾಗಿ ಬಳಸಿ, ಯಾವತ್ತು ಬಿಟ್ಟು ಹೋಗಲ್ಲ ತಾನೆ? ಯಾಕೆ? ಬಿಟ್ಟು ಹೋದಾಗ ಅರ್ಥ ಮಾಡಿಕೊಳ್ಳುವ ವಯಸ್ಸಾಗಿರಲಿಲ್ಲ. ಆದರೆ ಈಗ ಸಹಿಸಿಕೊಳ್ಳುವಷ್ಟು ಧ್ವನಿ ಭಾರವಾಗಿತ್ತು. ನಾನೆಲ್ಲಿ ಹೋಗ್ತೀನಿ? ಇದು ನನ್ನ ಜಾಗ. ಕೈಯಲ್ಲಿ ಕೈ ಬೆಸೆದು ಸ್ಪರ್ಶದಲ್ಲಿ ಭರವಸೆ ತುಂಬಿದಳು. ಬೊಗಸೆಯಲ್ಲಿ ಮುಖವಿಡಿದು ನೋಡಿದ. ಅವನ ನೋಟ ದೃಷ್ಟಿಸಲಾರದೆ ರೆಪ್ಪೆಗಳು ಬಾಗಿತ್ತು. ಕಣ್ಣಿಗೆ ಮುತ್ತಿಟ್ಟವನು ನಂಬುತ್ತೇನೆ ಎಂದಿದ್ದ. ಚಂದನ ಸೀರೆ ಅವನ ಕೈಯಲ್ಲಿಟ್ಟು ಮುಂದೆ ತೆಗೆದುಕೊಳ್ಳುತ್ತೇನೆ ಹೇಳಿ ಹೊರಗೆ ನಡೆದಾಗ ರೂಮಿನ ಕಡೆ ಬಂದಿದ್ದ ಪಾವನಿ ಹಾಗೆಯೇ ನಿಂತು ಬಿಟ್ಟಳು. ಏನು ನಡೀತಾ ಇದೆ ಇಲ್ಲಿ ಎನ್ನುವಂತಹ ಅನಿಸಿಕೆ ಅವಳದು. ಅಷ್ಟು ಹೆದರುವ ಹುಡುಗಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಎಂದುಕೊಂಡಿದ್ದಳು. ಚಂದನ ಅವಳ ಕಡೆ ನಗು ಬೀರಿ ಹೊರಗೆ ನಡೆದಿದ್ದಳು. ರೂಮಿನೊಳಗೆ ಬಂದು ಅಣ್ಣ ಎಂದವಳಿಗೆ, ಸಂಜೆ ಅಪಾಯಿಂಟ್ಮೆಂಟ್ ಇದೆ, ನಾನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೇನೆ. ಡಾಕ್ಟರ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ ಎಂದಿದ್ದ. ಪೂರ ಗೊಂದಲದಲ್ಲಿ ಇದ್ದವಳು ಏನೂ ಹೇಳಲಿಲ್ಲ. ಸಂಜೆವರೆಗೆ ಯೋಚಿಸಿ ಸಾಕಾದವಳು ನೇರವಾಗಿ ಮಾತನಾಡಲು ನಿರ್ಧರಿಸಿದಳು. ಸಂಜೆ ಗೌತಮ್ ಬಂದಾಗ ತನ್ನ ಆಸ್ಪತ್ರೆಯ ರಿಪೋರ್ಟ್ ಹಿಡಿದು ಅವನ ಜೊತೆ ನಡೆದಿದ್ದಳು. ದಾರಿಯ ನಡುವೆ, ಅಣ್ಣ ಏನೋ ಕೇಳಬೇಕಾಗಿತ್ತು ಎಂದಿದ್ದಳು. ಗೌತಮ್, ಏನಿದ್ದರೂ ಕೇಳು. ಈ ಸಮಯದಲ್ಲಿ ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸಬೇಡ. ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದಿದ್ದ. ನೀನು ಕೋಪ ಮಾಡಿಕೊಳ್ಬಾರ್ದು ಎಂದಾಗ, ನೀನು ಏನೇ ಹೇಳಿದರೂ ಕೋಪ ಮಾಡಿಕೊಳ್ಳಲ್ಲ, ಹೇಳು. ಅವಳು ಮಾತನಾಡಲು ಆಗುವಂತೆ ಸಮಾಧಾನಕರವಾಗಿ ಮಾತನಾಡಿದ್ದ. ಪಾವನಿ, ಅದು ಚಂದನ ನಿಂಗೆ ಮುತ್ತು ಕೊಟ್ಟಂತೆ ನನಗೆ ಕಲ್ಪನೆ ಉಂಟಾಗಿದೆ. ಮಾತ್ರೆಗಳ ಪ್ರಭಾವ ಆದರೂ ಇರಬಹುದು, ಆದರೆ ಅಷ್ಟು ಸ್ಪಷ್ಟವಾಗಿ ಮೂಡಲು ಹೇಗೆ ಸಾಧ್ಯ? ಕೆಲವೊಮ್ಮೆ ನೋಡಿದಾಗ ಅವಳ ನೋಟ ನಿನ್ನ ಕಡೆಗಿರುತ್ತದೆ. ಮುಖದಲ್ಲಿ ನಾಚಿಕೆ, ಕೆಂಪು ಬೇರೆ ವಿಷಯವನ್ನು ತಿಳಿಸುತ್ತದೆ. ನಿನಗೆ ಅವಳನ್ನು ಕಂಡರೆ ಆಗುವುದಿಲ್ಲ. ಅವಳು ನಿನ್ನ ಬಗ್ಗೆ ಈ ರೀತಿ ಆಸೆ ಇಟ್ಟುಕೊಂಡರೆ ಮುಂದೆ ಅವಳಿಗೆ ದೊಡ್ಡ ರೀತಿಯಲ್ಲಿ ನಿರಾಸೆ ಆದಾಗ ಸಹಿಸಿಕೊಳ್ಳುವ ಮನಸ್ಥಿತಿ ಇಲ್ಲದ ಹುಡುಗಿ. ಶುರುವಿನಲ್ಲಿ ತಿಳಿ ಹೇಳಿ ಸರಿಪಡಿಸಿ ಬಿಡಬೇಕು, ಆಗ ಹೆಚ್ಚು ನೋವು ಬಾಧಿಸುವುದಿಲ್ಲ ಎಂದಿದ್ದಳು. ಗೌತಮ್ ಅವಳ ಕಡೆ ತಿರುಗಿ ನೋಡಲಿಲ್ಲ. ರಸ್ತೆಯ ಕಡೆಗೆ ಗಮನ ಕೊಟ್ಟಿದ್ದವನು, ನೀನು ನೋಡಿದ್ದು ಯಾವುದು ಕಲ್ಪನೆ ಭ್ರಮೆ ಅಲ್ಲ, ನಿಜ ಎಂದಿದ್ದ. ಗೌತಮ್ ಉತ್ತರ ಹೇಳಿದ ರೀತಿಗೆ ಅಚ್ಚರಿಯ ಜೊತೆಗೆ ಅನುಮಾನ ಮೂಡಿತ್ತು. ಅಂದರೆ ನಿಂಗೆ ಗೊತ್ತಾ ಎಂದಿದ್ದಳು. ಅವಳ ಸ್ಟಡೀಸ್ ಕಂಪ್ಲೀಟ್ ಆದಮೇಲೆ ಅವಳ ತಂದೆಯ ಜೊತೆ ಮಾತನಾಡುತ್ತೇನೆ ಎಂದಿದ್ದ. ಪಾವನಿಯ ಸಂತೋಷಕ್ಕೆ ಪಾರವೇ ಇಲ್ಲ. ಆದರೂ ಮನಸ್ಸು ಉದ್ವೇಗಗೊಂಡಿತ್ತು. ಹೇಗೆ ಸಾಧ್ಯ, ಹೇಗೆ ಸಾಧ್ಯ? ಪ್ರತಿ ಕ್ಷಣ, ಪ್ರತಿ ಭೇಟಿ ಗೌತಮ್ ಅವಳಿಗೆ ಬೈಯುತ್ತಲೇ ಇದ್ದದ್ದು ನೆನಪಾಗಿತ್ತು. ಅದಕ್ಕೆ ಹುಡುಗಿ ಅಷ್ಟು ಧೈರ್ಯವಾಗಿ ಅಣ್ಣನ ಮುಂದೆ ನಿಲ್ಲುತ್ತಿದ್ದಳು ಎನಿಸ್ತದೆ. ಆದರೂ ಎಲ್ಲಿಂದ ಎಲ್ಲಿಗೆ ಜೋಡಿ? ಬೆಂಕಿ ಮಂಜಿಗೆ ಜೋಡಿ ಇದ್ದಂತೆ. ಇದೆಲ್ಲ ಯಾವಾಗ ನಡೆಯಿತು? ಯೋಚಿಸ್ತಾ ಕುಳಿತವಳಿಗೆ ಚಂದನ ತನ್ನ ಅತ್ತಿಗೆಯಾಗಿ, ತನ್ನ ತವರಾಗಿ ಬರ್ತಾಳೆ ಎನಿಸುತ್ತಲೇ ಅವಳ ಬಗ್ಗೆ ಇದ್ದ ಪ್ರೀತಿ ಮತ್ತಷ್ಟು ಅತಿಯಾಗಿತ್ತು. ಚಂದನ ನನ್ನ ಅತ್ತಿಗೆಯಾಗಿ ಬರುವುದು ತುಂಬ ಸಂತೋಷದ ವಿಚಾರ. ಅದಕ್ಕಿಂತ ಸಂತೋಷದ ವಿಚಾರ ನೀನು ಮದುವೆಗೆ ಒಪ್ಪಿತು. ಅಮ್ಮ ತಾತನಿಗೆ ತಿಳಿದರೆ ಎಷ್ಟು ಸಂತೋಷ ಪಡ್ತಾರೆ ಎಂದಿದ್ದಳು. ಗೌತಮ್, ಈಗಲೇ ತಿಳಿಯುವುದು ಬೇಡ, ಸಮಯ ಸಂದರ್ಭ ಬರುತ್ತದೆ ಎಂದಿದ್ದ. ಹೌದು, ನೀವು ಹೇಳುವುದು ಸರಿ. ಎಲ್ಲರಿಗೂ ಗೊತ್ತಾದರೆ ಅವಳಿಗೂ ಮುಜುಗರ ಆಗ್ಬೋದು. ಅಲ್ಲದೆ ಅವರ ದೊಡ್ಡಮ್ಮನ ಮನೆಗೆ ಈಗಲೇ ವಿಷಯ ತಿಳಿದರೆ ಕಷ್ಟ. ಸಂಪ್ರದಾಯದ ಪ್ರಕಾರ ಹೆಣ್ಣು ಕೇಳಲು ಹೋದಾಗ ತಿಳಿಯಲಿ ಎಂದಿದ್ದಳು. ಪರಿಶೀಲಿಸಿದ ಡಾಕ್ಟರ್, ಎಲ್ಲ ಸರಿಯಾಗಿದೆ, ಹೆದರುವ ಅವಶ್ಯಕತೆ ಇಲ್ಲ. ಮುಂದಿನ ತಿಂಗಳು ಹೆರಿಗೆಗೆ ಕೊಟ್ಟಿರುವ ತಾರೀಕಿಗೆ 1 ವಾರ ಮುನ್ನವೇ ಪಾವನಿಯನ್ನು ಇಲ್ಲಿ ಅಡ್ಮಿಟ್ ಮಾಡಿಬಿಡಿ.
ಎಂದು ಹೇಳಿ ಕಳುಹಿಸಿದ್ದರು. ಮನೆಯಲ್ಲಿ ಶ್ರೀಮಂತ ತಯಾರಿ ಜೋರಾಗಿ ಶುರುವಾಗಿತ್ತು. ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದಾಗ ಪದ್ಮಾ ಅವರ ಜೊತೆ ಬಂದ ಚಂದನ ಇಂದ್ರಾಣಿ ಅವರ ಪಕ್ಕ ಕುಳಿತುಕೊಳ್ಳಲು ಹೋದಾಗ ಪಾವನಿ ಕೈ ನೀಡಿ ಅವಳನ್ನು ತನ್ನ ಪಕ್ಕ ಕರೆದು ಕೂರಿಸಿಕೊಂಡಿದ್ದಳು. ಅವಳ ಕೈ ಹಿಡಿದವಳಿಗೆ ಏನೋ ಒಂದು ರೀತಿಯ ಆತ್ಮೀಯತೆ. ಚಂದನ, ಅಕ್ಕ, ನಿಮ್ಮದು ಸ್ಯಾರಿ ಸೆಲೆಕ್ಷನ್ ಆಯಿತಾ ಕೇಳಿದ್ದಳು. ಅಣ್ಣ ಮೊನ್ನೆ ಒಂದು ಸೀರೆ ಕೊಟ್ಟಿದ್ದಾನೆ, ಅದನ್ನೇ ಹಾಕಿಕೊಳ್ಳುತ್ತೇನೆ, ತುಂಬ ಚೆನ್ನಾಗಿದೆ ಎಂದಿದ್ದಳು. ರಮೇಶ್, ಇದನ್ನು ಹಾಗೆ ಇಟ್ಕೋ. ಶ್ರೀಮಂತಕ್ಕೆ ಗಂಡನ ಮನೆ ಕಡೆಯಿಂದ ಸೀರೆ ಕೊಡಬೇಕು, ಅದೇ ಸೀರೆ ಉಡಬೇಕು. ಮೊದಲು ಶ್ರೀಮಂತ ಮಾಡುವ ಅವಕಾಶ ನನಗೆ ಸಿಗಲೇ ಇಲ್ಲ. ಈ ಸಮಯದಲ್ಲಿ ನನ್ನ ಹೆಂಡತಿಗೆ ಸೀರೆ ಕೊಡಿಸಬೇಕು ಎನಿಸ್ತದೆ. ಹೇಗಿದ್ದರೂ ಫೋಟೋಶೂಟ್ ಮಾಡಿಸೋಣ ಎಂದುಕೊಂಡಿದ್ದೇನೆ. ಆ ಸಮಯದಲ್ಲಿ ಗೌತಮ್ ಕೊಟ್ಟಿರುವ ಸೀರೆ ಉಟ್ಟಿಕೋ ಎಂದಿದ್ದ. ಗೌತಮ್ ಹಾಗೆ ಸುಮ್ಮನೆ ತಂದಿದ್ದು. ಫಂಕ್ಷನ್ಗೆ ಉಡುವಂಥ ಒಳ್ಳೆ ಸೀರೆ ಪಾವನಿ ಆಯ್ಕೆ ಮಾಡಲಿ ಎಂದಿದ್ದ. ಚಂದನ, ಹೌದು ಅಕ್ಕ, ಸೀರೆ ಆಯ್ಕೆ ನಿಮ್ಮದೇ ಆಗಿರಲಿ. ಎಲ್ಲಿ ಪ್ರಕೃತಿ ಕಾಣುತ್ತಿಲ್ಲ, ಇನ್ನೂ ಮಲಗಿದಾಳ ಎಂದಿದ್ದಳು. ಪಾವನಿ, ಚಂದನ, ರಮೇಶ್ ಅವರನ್ನು ನೀನು ಅಣ್ಣ ಎಂದು ಕರೆಯುತ್ತೀಯ, ಅಂದಮೇಲೆ ನಾನು ನಿಂಗೆ ಏನಾಗ್ತೇನೆ? ಅತ್ತಿಗೆ ಅಂತ ಕರಿ. ಇನ್ನು ಅಮ್ಮನನ್ನು ಆಂಟಿ ಅನ್ನೋದು ಏನು ಚಂದ. ನಾನು ಅತ್ತಿಗೆ ಆದಮೇಲೆ ಅವರು ಅತ್ತೆ ಆಗ್ತಾರೆ, ಅತ್ತೆ ಎಂದೇ ಕರಿ ಎಂದಳು. ಗೌತಮ್ ಕಡೆ ನೋಡಿ ಕಣ್ಣಿನಲ್ಲೇ ರೇಗಿಸಿದ್ದಳು. ಅಲ್ಲೇ ಇದ್ದ ಪದ್ಮ ಅವರು ಆ ಮಾತನ್ನು ಹೆಚ್ಚಾಗಿ ಭಾವಿಸದೆ, ನಿಜವಾಗಿಯೂ ನಾನು ನಮ್ಮ ಪಕ್ಕದ ಮನೆಯವರ ಜೊತೆ ಇಷ್ಟು ಒಳ್ಳೆ ಪ್ರೀತಿ, ಸ್ನೇಹ, ವಿಶ್ವಾಸ ಮೂಡುತ್ತದೆ ಎಂದುಕೊಂಡಿರಲಿಲ್ಲ. ಆ ಬೀದಿಯಲ್ಲಿ ಯಾರ್ಯಾರ ಮನೆಗೂ ಹೋಗುವುದಿಲ್ಲ, ಅದರಲ್ಲೂ ನಿಮ್ಮನೆ ಕಡೆ ಅಂತೂ ತಿರುಗಿ ಕೂಡ ನೋಡ್ತಿರ್ಲಿಲ್ಲ. ಈಗ ಎಷ್ಟು ಆತ್ಮೀಯತೆ ಬೆಳೆದು ಬಿಟ್ಟಿದೆ ಎಂದಿದ್ದರು. ಬಂದ ಚಿನ್ನಯ್ಯ, ಹೌದು, ಈ ರೀತಿ ಒಂದು ವಾತಾವರಣ ಈ ಮನೆಯಲ್ಲಿ ಮೂಡುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ತುಂಬ ಸಂತೋಷವಾಗ್ತದೆ ನೋಡಲು ಎಂದವರು ಕಾಫಿ ನೀಡಿ ಹೋಗಿದ್ದರು. ಶ್ರೀಮಂತಕ್ಕೆ ಪಾರ್ಟಿ ಹಾಲ್ ಬುಕ್ ಮಾಡಿ ಆಗಿತ್ತು. ಮೊದಲು ಊಟಕ್ಕೆ ಹೋಟೆಲ್ ಒಂದಕ್ಕೆ ಒಪ್ಪಿಸಿಬಿಡೋಣ ಎಂದುಕೊಂಡವರು ನಂತರ ಬೇಡ, ಅಡುಗೆ ಮಾಡಿಸೋಣ, ಹೆಚ್ಚುವರಿ ಉಳಿದ ಅಡುಗೆಯನ್ನೆಲ್ಲ ಆಶ್ರಮಕ್ಕೆ ಕೊಟ್ಟು ಕಳಿಸೋಣ, ಹಾಗೆ ಸಂಜೆ ಅಲ್ಲಿನ ಊಟದ ವ್ಯವಸ್ಥೆ ನಾವೇ ನೋಡಿಕೊಳ್ಳೋಣ, ಅವರ ಹಾರೈಕೆ ಪಾವನಿಗೂ ಸಿಗಲಿ ಎನ್ನುವ ನಿರ್ಧಾರಕ್ಕೆ ಬಂದಿದ್ದರು. ಇಂದ್ರಾಣಿ ಅವರು ಪಾವನಿಗಾಗಿ ನೆಕ್ಲೆಸ್ ಕೊಂಡಿದ್ದಾರೆ. ರಮೇಶ್ ಒಂದು ಜೊತೆ ಪಚ್ಚೆಯ ಬಳೆ ಮಾಡಿಸಿದ್ದ. ಗೌತಮ್ ಒಂದು ಡ್ಯೂಪ್ಲೆಕ್ಸ್ ಮನೆಯನ್ನು ಖರೀದಿಸಿ ಪಾವನಿಗೆ ಗಿಫ್ಟ್ ಕೊಡುವ ಸಲುವಾಗಿ ಯೋಚಿಸಿದ್ದವನು ಹಾಗೇನಾದರೂ ಬಂಗಾರ ಒಡವೆ ಕೊಡಿಸಬೇಕು ಎನಿಸಿ ಜ್ಯುವೆಲರ್ ಶಾಪಿಗೆ ಬಂದಿದ್ದ. ಒಳಗೆ ಬರುತ್ತಲೇ ಕೌಂಟರ್ ಬಳಿ ಅಂಗಡಿಯ ಮಾಲೀಕರಿಗೂ ಅಲ್ಲಿದ್ದ ದಂಪತಿಗಳ ನಡುವೆ ವಾದ ವಿವಾದ ನಡೆದಿತ್ತು. ಗೌತಮ್ಗೆ ಆ ದಂಪತಿಗಳ ಸ್ವಾಭಿಮಾನದ ಮುಖದಲ್ಲಿ ಅಸಹಾಯಕತೆ ನೋಡಿ ಬೇಸರವೆನಿಸಿ ಮಾಲೀಕರ ಪರಿಚಯವಿದ್ದ ಕಾರಣ ಏನು ಎಂದು ವಿಚಾರಿಸಿದ್ದ. ಆತ ವಾರದ ಹಿಂದೆ ಬಂದು ಮಾಂಗಲ್ಯಕ್ಕೆ ಅಡ್ವಾನ್ಸ್ ಕೊಟ್ಟು ಹೋಗಿದ್ರು. ಈಗ ಒಂದು ಮಾಂಗಲ್ಯ ಬೇಡ, ಅಡ್ವಾನ್ಸನ್ನು ತಿರುಗಿ ಕೊಡಿ ಎನ್ನುತ್ತಿದ್ದಾರೆ. ಈಗ ಹೆಚ್ಚಾಗಿ ಯಾರು ರೆಡಿ ಇರುವ ಮಾಂಗಲ್ಯ ತೆಗೆದುಕೊಳ್ಳುವುದಿಲ್ಲ. ಅವರ ಮನೆಶಾಸ್ತ್ರ ಸಂಪ್ರದಾಯಕ್ಕೆ ಹೇಗೆ ಬೇಕೋ ಹಾಗೆ ಮಾಂಗಲ್ಯ ಮಾಡಿಸಿಕೊಳ್ಳುತ್ತಾರೆ. ಇದನ್ನು ಇಟ್ಟುಕೊಂಡು ಏನು ಮಾಡಲಿ ಎಂದಿದ್ದರು. ಆಕೆಯ ಗಂಡ ಮದುವೆ ಕಾರಣಾಂತರದಿಂದ ನಿಂತು ಹೋಯಿತು. ಈಗ ಮಾಂಗಲ್ಯ ಕಟ್ಟುವ ಯೋಗ ನನ್ನ ಮಗನಿಗಿರಲಿಲ್ಲ. ಮುಕ್ಕಾಲು ಭಾಗ ಹಣ ನೀಡಿಬಿಟ್ಟಿದ್ದೇವೆ. ಈಗ ಇದನ್ನು ತೆಗೆದುಕೊಂಡು ಹೋಗಿ ಏನು ಮಾಡೋದು? ಹಣ ಕೊಟ್ಟರೆ ಸಹಾಯಕವಾಗುತ್ತದೆ ಎಂದಿದ್ದರು. ಗೌತಮ್ ಅವರ ಎದುರುಗಡೆಯಿದ್ದ ಬಾಕ್ಸ್ ನೋಡಿದ. ಮಾಂಗಲ್ಯ, ಕರಿಮಣಿ, ಅವಳ ಜೊತೆಗೆ ಕಾಲುಂಗುರ ಕೂಡ ಇತ್ತು. ಅಂಗಡಿ ಮಾಲೀಕ ಎಷ್ಟು ಕಟ್ಟುನಿಟ್ಟು ನಿಷ್ಕರುಣಿ ಎಂದು ತಿಳಿದಿತ್ತು. ತಾನೇ ಬಾಕ್ಸ್ ಕೈಗೆ ಎತ್ತಿಕೊಂಡವನು ಮುಚ್ಚಳ ಮುಚ್ಚಿ ತನ್ನ ಜೇಬಿಗೆ ಸೇರಿಸಿ, ಇದರ ಪೂರ್ತಿ ಹಣ ನಾನು ಕ್ಲಿಯರ್ ಮಾಡ್ತೀನಿ, ಅವರಿಗೆ ಅವರು ಕೊಟ್ಟಿರುವ ಅಡ್ವಾನ್ಸ್ ಕೊಟ್ಟು ಕಳಿಸಿ ಎಂದಿದ್ದ. ದಂಪತಿಗಳು ಗೌತಮ್ಗೆ ಕೈ ಮುಗಿದು ಮಾಲೀಕರಿಂದ ಹಣ ಪಡೆದು ನಡೆದಿದ್ದ. ಅವರೆಲ್ಲೋ ಆ ಹುಡುಗನಿಗೆ ಮದುವೆ ನಿಶ್ಚಯ ಆಗಿರಬೇಕು, ಹಾಗಾಗಿ ತೆಗೆದುಕೊಂಡು ಹೋದ. ಮಾಂಗಲ್ಯ ಅವನ ಕೈ ಸೇರುವ ಯೋಗ ಇತ್ತೇನು? ದೇವರು ಚೆನ್ನಾಗಿ ಇಟ್ಟಿರಲಿ. ಅವರ ನೋವಿನಲ್ಲಿ ಇವನಿಗೆ ಹಾರೈಸಿ ನಡೆದಿದ್ದರು. ಅಂಗಡಿ ಮಾಲೀಕನಿಗೆ ಗೌತಮ್ ಕುಟುಂಬದ ಪರಿಚಯ ಇದ್ದ ಕಾರಣ ಅವರು ಕೂಡ ನಿಮ್ಮದೇ ಜಾತಿ, ಆ ಮಾಂಗಲ್ಯ ನಿಮ್ಮ ಉಪಯೋಗಕ್ಕೆ ಬರಬಹುದು ಎಂದಿದ್ದರು. ಗೌತಮ್ ಹೆಚ್ಚು ಯೋಚಿಸಲು ಹೋಗಲಿಲ್ಲ. ಪಾವನಿಗಾಗಿ 3 ಎಳೆ ಸಣ್ಣ ಗುಂಡುಗಳ ಜೊತೆಗೆ ಒಂದು ದೊಡ್ಡ ಪೆಂಡೆಂಟ್ ಹೊಂದಿದ ಒಂದು ಹಾರ ಖರೀದಿಸಿದ್ದ. ಕಬೋರ್ಡ್ ಮುಂದೆ ನಿಂತ ಚಂದನ ನಾಳೆ ಯಾವ ಸೀರೆ ಉಡುವುದು ಯೋಚಿಸುತ್ತಾ ಸೀರೆಗಳ ಮೇಲೆ ಕೈ ಆಡಿಸುತ್ತಿದ್ದಳು. ಅಷ್ಟೊತ್ತಿನಿಂದ ಅವಳನ್ನೇ ನೋಡುತ್ತಿದ್ದ ಧಾತ್ರಿ, ಯಾವಾಗ ನೋಡಿದರೂ ಸೀರೆ, ಚೂಡಿದಾರ್, ಲಂಗ, ದಾವಣಿ ಅನ್ನುತ್ತೀಯ, ಶುದ್ಧ ನಾಲಾಯ ಹುಡುಗಿ, ಸ್ವಲ್ಪ ಬದಲಾಗು, ಈಗಿನ ಸೊಸೈಟಿಗೆ ತಕ್ಕಂತೆ ಎಂದಿದ್ದಳು. ಗೌತಮ್ ಮೊನ್ನೆ ಲಾಂಗ್ ಸ್ಕರ್ಟ್ ಹಾಕಿ ಹೋಗಿದಾಗ ಬದಲಾಗಬೇಡ, ಹೀಗೆ ಇರು ಎಂದದ್ದು ನೆನಪಾಗಿತ್ತು. ಅವರ ಸ್ಟೇಟಸ್ಗೆ, ಸೊಸೈಟಿಗೆ ನಾನು ಮಾಡರ್ನ್ ಆಗಿ ಇರಬೇಕು ಅನ್ನಿಸ್ತದೆ.
ನಾನು ಈಗಿರೋದಕ್ಕೆ ನಾಲಾಯಕ್ ಎನ್ಬೋದು. ನಾನು ಮಾಡರ್ನ್ ಡ್ರೆಸ್ ಆಗಿ ಹೋದರೆ ಅವ್ರಿಗೆ ಖುಷಿ ಆಗ್ಬೋದಾ ಎಂದುಕೊಳ್ಳುತ್ತಲೇ ಧಾತ್ರಿ ಕಡೆಗೆ ನೋಡಿದಳು. ಎದ್ದು ಬಂದ ಧಾತ್ರಿ ತನ್ನ ಕಬೋರ್ಡ್ ಕಡೆಗೆ ಕರೆದುಕೊಂಡು ಹೋದವಳು ಒಂದೊಂದೇ ಜೊತೆ ಬಟ್ಟೆ ತೆಗೆದು ಚಂದನಳ ಮೈಮೇಲೆ ಹಿಡಿದು ಇದು ಬೇಡ ಎನ್ನುತ್ತಾ ಎಲ್ಲವನ್ನು ಮಂಚದ ಮೇಲೆ ಎಸೆದವಳು. ಕೊನೆಗೆ ತಾನೇ ಬಟ್ಟೆಯನ್ನು ಸೆಲೆಕ್ಟ್ ಮಾಡಿ, ಇದರಲ್ಲಿ ಹೇಗೆ ಕಾಣ್ತೀಯಾ ಗೊತ್ತಾ, ಈ ಡ್ರೆಸ್ನಲ್ಲಿ ನಿನ್ನ ನೋಡಿದವರು ತಲೆ ಸುತ್ತಿ ಬೀಳಬೇಕು. ನಾಳೆ ಫಂಕ್ಷನ್ಗೆ ತಾನೇ ನಿನ್ನ ತಯಾರಿ. ನಾಳೆ ನಿನ್ನನ್ನು ನಾನು ರೆಡಿ ಮಾಡ್ತೇನೆ ಬಿಡು ಎಂದಿದ್ದಳು. ಚಂದನ ಇಷ್ಟು ಚಿಕ್ಕ ಬಟ್ಟೆ ಬೇಡ, ಬೇರೆ ಯಾವುದಾದ್ರೂ ಬೇರೆ ಸೆಲೆಕ್ಟ್ ಮಾಡಿ ಎಂದಿದ್ದಳು. ಇಷ್ಟು ಇದ್ದ ಬಟ್ಟೆಯನ್ನು ನೋಡುತ್ತಾ ಧಾತ್ರಿ, ನನ್ನ ಪ್ರಕಾರ ಹೇಳುವುದಾದರೆ ಇದು ದೊಡ್ಡದೇ ಆಯಿತು ಎಂದವಳು. ಹಾಗೆ ಚಂದನನ್ನು ಕ್ಷಣ ಗಮನಿಸಿ, ಇವಳಷ್ಟು ಸುಖಿ ಬೇರೆ ಯಾರೂ ಇರಲು ಆಗುವುದಿಲ್ಲ ಎನ್ನಿಸ್ತದೆ. ಈ ವಯಸ್ಸಿನಲ್ಲಿ ಎಷ್ಟೆಲ್ಲ ಹುಚ್ಚು ಕನಸು ಕಲ್ಪನೆಗಳು ಇರುತ್ತದೆ ಆಕಾಶದಲ್ಲಿ ಹಾರಾಡುವಷ್ಟು. ಆದರೆ ಇವಳು ಎಷ್ಟು ಸರಳವಾಗಿ ಮನೆ, ಓದು, ಜೊತೆಗೆ ಆ ಪಕ್ಕದ ಮನೆ ಎಂದು ಇದ್ದಾಳೆ. ನಾನು ಅವನನ್ನು ಮರೆತು ಮೊದಲಿನಂತೆ ಆಗಬೇಕು. ಅವನು ಬೇರೆ ಹುಡುಗಿಯ ಜೊತೆ ಅಷ್ಟು ಆರಾಮವಾಗಿ ಇರಬೇಕಾದ್ರೆ ನಾನು ಆರಾಮವಾಗಿರಲು ಯಾಕೆ ಆಗೋದಿಲ್ಲ? ನಾಳೆ ನಾನು ಫಂಕ್ಷನ್ಗೆ ಹೋಗೋಣ, ಅಮ್ಮ ಬಾ ಅಂತ ಕರೆದಿದ್ದಾರೆ, ಒಂದು ಬದಲಾವಣೆ ಇರುತ್ತದೆ ಎಂದುಕೊಂಡಿದ್ದಳು. ಗೌತಮ್ ಮನೆಯಲ್ಲಿದ್ದ ಹೆಂಗಸರ ಜೊತೆಗೆ ಪದ್ಮ ಅವರ ತಯಾರಿ ಕೂಡ ನೋಡಿ ನಾಳೆ ನಾಲ್ಕು ಸೀರೆ ಉಟ್ಟು ಬರಬಹುದು ಎಂದು ಯೋಚಿಸಿದ್ದ. ಸಂಜೆ ಸಮಯದಲ್ಲಿ ತನ್ನ ರೂಮ್ಗೂ ಹಾಲಿಗೂ 10 ಬಾರಿ ಓಡಾಡಿದವನು ಕೊನೆಗೆ ಸೀರೆಯ ಬಾಕ್ಸ್ ತಂದು ಪಾವನಿಯ ಕೈಲಿಟ್ಟವನು. ನಿಂಗೆ ತರುವಾಗ ಎಕ್ಸ್ಟ್ರಾ ತಂದಿದ್ದೆ, ಕೊಟ್ಟು ಬಿಡು ಹೇಳಿ ಕಣ್ಣಿನಲ್ಲಿ ಇಂದ್ರಾಣಿ ಅವರ ಕಡೆ ತೋರಿ ಒಂದು ಕ್ಷಣ ಕೂಡ ನಿಲ್ಲದೆ ನಡೆದಿದ್ದ. ಕೊಡುವುದೋ ಬೇಡವೋ ಎಂಬ ಯೋಚನೆಯಲ್ಲಿ ತುಂಬ ಸಮಯ ಕಳೆದಿದ್ದ. ಇಂದ್ರಾಣಿ ಅವರಿಗೆ ಮಗ ತನಗಾಗಿ ಸೀರೆ ಹಾರಿಸಿ ತಂದಿದ್ದಾನೆ ಎನ್ನುವುದೇ ದೊಡ್ಡ ವಿಷಯವಾಗಿತ್ತು. ಆದರೂ ಅವನ ಕೈಯಾರೆ ಕೊಟ್ಟಿದ್ದರೆ ಎನ್ನುವ ಅನಿಸಿಕೆ ಬರದೇ ಇರಲಿಲ್ಲ. ಪಾವನಿ ಅವರ ಕೈಯಲ್ಲಿ ಸೀರೆ ಇಟ್ಟಾಗ ತೆಗೆದು ನೋಡಿದವರ ಕಣ್ಣು ತುಂಬಿತ್ತು. ಒಂಟಿಯಾಗಿ ಉಳಿದವನ ಕಲ್ಪನೆಯಲ್ಲಿ ಮೂಡಿ ಬಂದವಳ ನೆನೆದು ಈ ಕೆಲಸಗಳ ಓಡಾಟದಲ್ಲಿ ಕೈಗೆ ಸಿಗುತ್ತಿಲ್ಲ. ನಾಳೆ ಇಡೀ ದಿನ ಫಂಕ್ಷನ್ ಕೆಲಸಗಳೇ ಇರುತ್ತದೆ. ನಾಳೆದ್ದು ಹೊರಗೆ ಎಲ್ಲಾದರೂ ಕರೆದುಕೊಂಡು ಹೋಗಬೇಕು. ಈಗಿನ ಹುಡುಗರಂತೆ ಅವಳಿಗೆ ಸಮಯ ಹೊಂದಿಸಿಕೊಡಲು ಹೊರಗಡೆ ಸುತ್ತಾಡಿಸಲು ಅವಳು ಬಾಯಿ ಬಿಟ್ಟು ಏನು ಕೇಳುವುದಿಲ್ಲ. ಸಣ್ಣ ಪಶ್ಚಾತ್ತಾಪ ಮೂಡಿತು. ಎಲ್ಲರೂ 9ರ ಸಮಯಕ್ಕೆ ಪಾರ್ಟಿ ಹಾಲ್ಗೆ ಬಂದಿದ್ದರು. ಚಂದನ, ನಾನು ಪಾವನಿ ಹತ್ತಿಗೆ ಜೊತೆಗೆ ಹೋಗ್ತೀನಿ ಅಂದಾಗ ಪದ್ಮ ಅವರು, ಇಷ್ಟು ಬೇಗ ಅಲ್ಲಿ ನಿನಗೇನು ಕೆಲಸ? ನಾನು ಹೋಗಿ ಅಲ್ಲಿ ತಟ್ಟೆ ಸಾಮಾನು ಜೋಡಿಸುವುದು ಎಲ್ಲ ನೋಡಬೇಕು. ಧಾತ್ರಿ ಕೂಡ ಬರ್ತೇನೆ ಎಂದಿದ್ದಾಳೆ. ನೀನು ಧಾತ್ರಿ ನಿಧಾನಕ್ಕೆ ರೆಡಿಯಾಗಿ ಬನ್ನಿ ಎಂದಿದ್ದರು. ಶುರುವಿನಲ್ಲಿ ಮಗಳ ಮೌನದ ಬಗ್ಗೆ ಅನುಮಾನ ಬಂದಿತ್ತು. ಸದ್ಯ ಮೊದಲಿನಂತೆ ಆಗುತ್ತಿದ್ದಾಳಲ್ಲ ಎನ್ನುವ ಸಮಾಧಾನ ಹೊರತು. ತನ್ನ ಮನೆಯ ಮೊದಲ ಫಂಕ್ಷನ್ ಎಂದು ಈ ರೀತಿ ಓಡಾಡಿ ಅಭ್ಯಾಸ ಇಲ್ಲದವನು ಮುಂದೆ ನಿಂತು ಓಡಾಡುತ್ತಿದ್ದ ರೀತಿ ಹೊಸದೆನಿಸಿ ಗೌತಮ್ಗೆ ಮನದ ತುಂಬ ಅರಿಯದ ಸಂಭ್ರಮ. 2 ಬಾರಿ ಬಂದು ರೆಡಿಯಾಗಿದ್ದ ಪಾವನಿಯನ್ನು ನೋಡಿ ಹೋಗಿದ್ದ. ಇಂದ್ರಾಣಿ ಅವರ ಕಡೆ ನೋಡಿ ತಾನು ಕೊಟ್ಟ ಸೀರೆ ಉಟ್ಟುಕೊಳ್ಳದೆ ಬೇರೆ ಸೀರೆ ಹಾಕಿದ್ದು ಬೇಸರ ಎನಿಸಿತು. ತಾನೇ ಕೊಡಬೇಕಾಗಿತ್ತು ಎಂಬ ಅನಿಸಿಕೆ ಬಂದು ಹೋಗಿತ್ತು. ಕರೆದಿದ್ದ ಆಪ್ತರೆಲ್ಲ ಒಬ್ಬೊಬ್ಬರೇ ಬರುತ್ತಿದ್ದರು. ವಾಚ್ ಕಡೆ ಒಮ್ಮೆ ನೋಡಿಕೊಂಡವನು, ಎಲ್ಲಿ ಇನ್ನೂ ಈ 4 ಬರಲಿಲ್ಲ ಎನಿಸಿ ಕರೆ ಮಾಡಿದ. ಅದು ಸ್ವಿಚ್ ಆಫ್ ಎಂದು ಬಂದಿತ್ತು. ಪಾರ್ಟಿ ಹಾಲ್ ಬಳಿ ಧಾತ್ರಿ ಚಂದನ ಇಬ್ಬರೊಟ್ಟಿಗೆ ಬಂದವರು. ತನ್ನ ಮೊಬೈಲ್ಗೆ ಕರೆ ಬರುತ್ತಲೇ, ಧಾತ್ರಿ ನೀನು ಹೋಗಿರು, ನಾನು ಬರುತ್ತೇನೆ ಎಂದವಳು ಅಲ್ಲಿದ್ದ ಗಲಾಟೆ ಗಮನಿಸಿ ಯಾರೂ ಇಲ್ಲದ ಕಡೆಗೆ ನಡೆದಿದ್ದಳು. ಗೌತಮ್ ಬಾಗಿಲ ಕಡೆ ನೋಡಿದವನು ಒಂದು ಕ್ಷಣ ನೋಡುತ್ತಿರುವುದು ಅವಳನ್ನೇನಾ ಎಂದುಕೊಂಡು ನಿಂತು ಬಿಟ್ಟ. ಅವಳನ್ನು ಎಂದು ಹಾಗೆ ಅವನು ಕಲ್ಪಿಸಿಕೊಂಡಿರಲಿಲ್ಲ. ಮುಖದ ಮೃದುತನ ಪೂರ ಬದಲಾಗಿತ್ತು. ಮುಷ್ಟಿ ಬಿಗಿ ಮಾಡಿ ನಿಂತವನ ತಾಳ್ಮೆ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿತ್ತು. ಚಂದನ ದೂರದಿಂದಲೇ ಗೌತಮ್ನನ್ನು ನೋಡಿದವಳು ತನ್ನ ಬಟ್ಟೆಯನ್ನು ಮಂಡಿಯವರೆಗೂ ಎಳೆಯುವ ಪ್ರಯತ್ನ ಮಾಡುತ್ತಾ, ಹಾಗೆ ಭುಜದ ಬಳಿ ಜಾರುತ್ತಿದ್ದ ಬಟ್ಟೆಯನ್ನು ಸರಿಯಾಗಿ ಎಳೆದುಕೊಳ್ಳುತ್ತಾ ಗೌತಮ್ ಮುಂದೆ ಬಂದು ನಿಂತಿದ್ದಳು. ಸುತ್ತಲೂ ನೋಡಿದ, ಯಾರ ಗಮನವೂ ಇತ್ತ ಇರಲಿಲ್ಲ. ಏನಿದು ನಿನ್ನ ಅವತಾರ? ಕನ್ನಡಿಯಲ್ಲಿ ನೋಡಿಕೊಂಡಿದ್ಯಾ? ಒಂದು ನಿಮಿಷ ಕಣ್ಣ ಮುಂದೆ ನಿಂತ್ಕೋಬೇಡ, ಗೆಟ್ ಔಟ್ ಎಂದು ಹೇಳಿದವನು ಹಾಗೆ ಹೇಳಿದರೂ ಬಿಟ್ಟುಕೊಡಲು ಆಗದವನಂತೆ ಅವಳ ತೋಳಿಡಿದು ಅಲ್ಲಿ ಫಂಕ್ಷನ್ ನಡೆಸುವವರಿಗೆ ಉಪಯೋಗಿಸಿಕೊಳ್ಳಲು ಕೊಟ್ಟಿದ್ದ ಇನ್ನೊಂದು ಕೊಠಡಿಯ ಕಡೆಗೆ ನಡೆದಿದ್ದ. ರೂಮಿನ ಒಳಗೆ ಬರುತ್ತಲೇ ಅವಳ ತೋಳು ಬಿಟ್ಟವನು ಮುಷ್ಟಿ ಮಾಡಿ ಗೋಡೆಗೆ 2 ಬಾರಿ ಗುದ್ದಿದ್ದ. ಕೋಪ ಅತಿಯಾದಾಗ ಅದನ್ನು ತೋರಿಸಿಕೊಳ್ಳುವ ಕ್ರಮ ಎಂದು ತಿಳಿದಿದ್ದವಳು ನಿಜಕ್ಕೂ ಭಯಗೊಂಡಿದ್ದಳು. ಆದರೂ ಕಾರಣ ತಿಳಿಯಬೇಕೆನಿಸಿತು. ನಾನೇನು ಮಾಡಿದೆ? ಮೆಲ್ಲಗೆ ಕೇಳಿದಳು.
ಅಷ್ಟೊತ್ತಿನಿಂದ ನಿನಗೋಸ್ಕರ ಕಾಯ್ತಿದ್ದೆ. ಈ ಅವತಾರದಲ್ಲಿ ಬಂದಿದ್ಯಾ? ನಿನ್ನ ನೀನು ಕನ್ನಡಿಯಲ್ಲಿ ನೋಡಿಕೊಂಡಿದ್ಯಾ? ನಾನ್ಸೆನ್ಸ್ ಹೇಳಿದವನ ಕಣ್ಣುಗಳು ಕೆಂಡವನ್ನೇ ಹೋಲುತ್ತಿದ್ದವು. ಅವಳಿಗೆ ನಿಧಾನವಾಗಿ ಅರಿವಾಗಿತ್ತು ಯಾವುದರ ಬಗ್ಗೆ ಹೇಳುತ್ತಿದ್ದಾರೆ ಎಂದು. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡೆ. ಅಂದು ಲಾಂಗ್ ಮಿಡಿ ಹಾಕಿಕೊಂಡು ಬಂದಾಗ ನೀವೇ ತಾನೇ ಹೇಳಿದ್ದು ಬದಲಾಗಬೇಡ, ಹೀಗೇ ಇರು ಅಂತ. ಅದಕ್ಕಾಗಿ ಹೀಗೆ ರೆಡಿಯಾಗಿ ಬಂದದ್ದು ಎಂದಿದ್ದಳು. ನಾನು ಏನು ಹೇಳ್ತೀನೋ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡು. ನಿನ್ನ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ಕೋಪದಿಂದ ಹೊರಗೆ ಬಂದವನು ಮುಷ್ಟಿ ಬಿಗಿ ಮಾಡಿ ಮತ್ತೆ ಒಳಗೆ ಬಂದಿದ್ದ. ಇನ್ನೂ ಜಿನುಗುತ್ತಿದ್ದ ಕಣ್ಣೀರನ್ನು ನೋಡಿ ತಾನೇ ತೊಡೆದಿದ್ದ. ಅಡಿಕೆಗಾಗಿ ರೂಮಿಗೆ ಬಂದ ಇಂದ್ರಾಣಿಯವರು ಅಳುತ್ತಿದ್ದ ಚಂದನನ್ನು ನೋಡಿ, ಇಲ್ಲೂ ಕೂಡ ಈ ಹುಡುಗಿಗೆ ಭಯಬೇಕೆ? ಪಾಪ, ಈ ಪುಟ್ಟ ಬಟ್ಟೆಯಲ್ಲಿ ಎಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೆ ಎಂದುಕೊಂಡು, ಚಂದನ, ಅರಿಶಿನ ಕುಂಕುಮ ಬಟ್ಟಲಲ್ಲಿ ತುಂಬಿಟ್ಟಿದ್ದೆ, ತರುವುದು ಮರೆತು ಬಿಟ್ಟೆ. ಯಾರ ಜೊತೆ ಆದರೂ ಮನೆಗೆ ಹೋಗಿ ತರ್ತೀಯಾ ಎಂದಿದ್ದರು. ಅವಳನ್ನೇ ಹುಡುಕುತ್ತಾ ಬಂದಿದ್ದ ನಿಹಾರ್ ಅವಳನ್ನು ಹಾಗೆ ನೋಡಿ ಕಳೆದೇ ಹೋಗಿದ್ದ. ಕಾಲುಗಳ ಕಡೆಗೆ ನೋಡುತ್ತಾ, ಯಾವ ಮಾಡೆಲ್ಗೂ ಕಡಿಮೆ ಇಲ್ಲ. ನಾನು ತುಂಬ ಅದೃಷ್ಟವಂತ ಎನಿಸಿ ಇಂದ್ರಾಣಿ ಅವರ ಮಾತು ಕೇಳಿದ್ದ ಕಾರಣ ನಾನೇ ಕರೆದುಕೊಂಡು ಹೋಗುತ್ತೇನೆ. ಇಲ್ಲೇನು ಕೆಲಸ ಇಲ್ಲವಲ್ಲ ಎಂದಿದ್ದ. ಒಂಟಿಯಾಗಿ ಸಮಯ ಕಳೆಯಲು ಇಂಥ ಅವಕಾಶ ಸಿಗುವುದಿಲ್ಲ ಮತ್ತೆ ಎಂದುಕೊಂಡು, ಗೌತಮ್, ವಿನೋದ್ಗೆ ಅರ್ಜೆಂಟಾಗಿ ಫೈಲೊಂದನ್ನು ಕೊಟ್ಟು ಕಳಿಸಬೇಕು. ನಾನು ಮನೆಗೆ ಹೋಗುತ್ತಿದ್ದೇನೆ ಬಾ ಎಂದವನು ಮುಂದೆ ನಡೆದಾಗ ಹೆದರಿಕೆ ಇದ್ದರೂ ಅವನನ್ನು ಹಿಂಬಾಲಿಸಿದಳು. ನಿಹಾರ್ ಮುಷ್ಟಿ ಕಟ್ಟಿ, ನನ್ನ ಹೆಂಡತಿ ಆಗುವ ಹುಡುಗಿಯನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ? ನೇರವಾಗಿ ಮನೆಯವರಿಗೆಲ್ಲ ಹೇಳಿಬಿಡಲೆ ಎಂದುಕೊಂಡೇ ಚಡಪಡಿಸಿದ. ಇಂದ್ರಾಣಿಯವರು ಇನ್ನೂ ದಾರಿ ಉದ್ದಕ್ಕೂ ಅವಳನ್ನು ಬೈಯುತ್ತಾನೇನೋ ಎಂದುಕೊಂಡರು. ಕೆಂಪಾಗಿದ್ದ ಮೂಗಿನ ತುದಿ, ಕೆನ್ನೆಯ ಅಂಚು ನೋಡಿ ಸ್ವಲ್ಪ ಮೆತ್ತಗಾದವನು. ನಾನೇ ಮಾತನಾಡಿಸದೇ ಇದ್ದರೆ ಹೇಗೆ ಎಂದುಕೊಂಡವನು. ಬೆಳಗಿನಿಂದ ಕಾಯ್ತಾ ಇದ್ದೆ. ಈ ಅವತಾರದಲ್ಲಿ ಬಂದರೆ ಕೋಪ ಬರಲ್ವಾ? ನಾನು ಹೇಳಿದ್ದು ಸ್ವಭಾವ ಹೀಗೇ ಇರಲಿ ಎಂದು. ಬಟ್ಟೆ ಬಗ್ಗೆ ಅಂದು ಮಾತನಾಡಿಲ್ಲ. ನೀನು ನೀನಾಗಿರು ಹೇಳಿದವನು ಕಾರನ್ನು ಕಾಂಪೌಂಡಿನ ಒಳಗೆ ತಂದು ನಿಲ್ಲಿಸಿದ್ದ. ಮನೆಯೊಳಗೆ ಬಂದವಳು ಏನು ಮಾಡಬೇಕು ಎಂದು ತಿಳಿಯದೆ ಒಂದೆಡೆ ಮುದುರಿ ನಿಂತಾಗ, ಇನ್ನು ಮುದುರಿ ನಿಂತು ಹೆದರುತ್ತಿದ್ದವಳಂತೆ ಕಾಣುತ್ತಿದ್ದವಳನ್ನು ನೋಡಿ, ಯಾಕೆ ಏನಾಯಿತು ಕೇಳಿದ. ಬಾಯಿ ಬಿಟ್ಟು ಮಾತನಾಡದವಳ ನೋಡಿ ಕೋಪ ಹೆಚ್ಚಾಗಿತ್ತು. ನಿನ್ನೆ ಕೇಳ್ತಾ ಇರೋದು ಜೋರಾಗಿ ಕೇಳಿದ್ದ. ಭಯಗೊಂಡ ಚಂದನ ಹಿಂದೂ ಮುಂದೆ ಯೋಚಿಸದೆ ಆಸರೆಗೆ ಸಾಂತ್ವನಕ್ಕೆ ಅವನನ್ನೇ ತಬ್ಬಿದ್ದಳು. ತನ್ನನ್ನೇ ಆಶ್ರಯಿಸಿದವಳಿಗೆ ಏನೂ ಹೇಳಲಾಗಿದ್ದ. ಎಲ್ಲಿ ಕಣ್ಣು ಬಿಡು, ಯಾಕೆ ಏನಾಯಿತು? ಏನೋ ಒಮ್ಮೊಮ್ಮೆ ತುಂಬ ಭಯ ಆಗುತ್ತೆ. ನಾನು ನಿಮಗೆ ಸರಿಯಾದ ಆಯ್ಕೆ ಅಲ್ಲ ಅಂತ ಅನಿಸಿಬಿಡುತ್ತೆ ಹೇಳಿದವಳು ಮುಖ ಮುಚ್ಚಿಕೊಂಡು ಬಿಕ್ಕಳಿಸಿದಳು. ಏನಂದೆ? ಸರಿಯಾಗಿ ಹೇಳು ಗೊಂದಲದಿಂದ ಕೇಳಿದ್ದ. ನಾನು ನಿಮಗೆ ಯಾವುದರಲ್ಲೂ ಸರಿಸಮವಿಲ್ಲ. ನಿಮಗೆ ಈ ಭಾವನೆ ಬಂದು ನನ್ನಿಂದ ದೂರ ಆದರೆ ನೀವು ಬೈದು ಕೋಪ ಮಾಡಿಕೊಂಡಾಗಲೆಲ್ಲ ಇದೇ ಕಾರಣಕ್ಕೆ ಭಯ ಆಗೋದು. ಅವಳ ಮಾತಿನ ಒಳ ಅರ್ಥವಾದಾಗ ಪೂರ್ತಿ ಮೆತ್ತಗಾಗಿದ್ದ. ಸಮಾಧಾನಿಸಲು ಬಳಸಿದವನು, ನನ್ನ ನೀನಲ್ಲದೆ ಇನ್ಯಾರು ಸಹಿಸಿಕೊಳ್ಳುವುದಿಲ್ಲ. ಅದನ್ನು ಯೋಚಿಸಬೇಕಾಗಿರುವುದು ನಾನು. ಬಾ. ಕರೆದುಕೊಂಡು ಹೋದವನು ತಾನು ತಂದಿದ್ದ ಸೀರೆ ಅವಳ ಕೈಯಲ್ಲಿಟ್ಟು, ನನಗೆ ನನ್ನ ಮೊದಲಿನ ನಾಲಾಯಕ್ ಬೇಕು ಎಂದಿದ್ದ. ಅರ್ಥವಾಗಿತ್ತು. ಈ ಸೀರೆಗೆ ಬ್ಲೌಸ್ ಇಲ್ಲ. ಅಂದು ವ್ಯಾಲೆಂಟೈನ್ಸ್ ಡೇ ರಾತ್ರಿ ಹುಟ್ಟಿದ್ದ ಸೀರೆ ಜೊತೆಗೆ ತೊಟ್ಟಿದ್ದ ಬ್ಲೌಸ್ ಕೂಡ ಅದರ ಮಡಿಕೆಯಲ್ಲೇ ಇಟ್ಟಿದ್ದೆ. ಅದನ್ನೇ ಹಾಕಿಕೊಳ್ಳುತ್ತೇನೆ ಹೇಳಿದವಳು ತಾನೇ ಕಬೋರ್ಡ್ ಕಡೆಗೆ ಹೋಗಿ ಅಂದು ಹುಟ್ಟಿದ್ದ ಸೀರೆ ಕೈಗೆತ್ತಿಕೊಂಡವಳು ಅಲ್ಲಿದ್ದ ತನ್ನ ಬಿಳಿ ಬಣ್ಣದ ದುಪ್ಪಟ್ಟ ನೋಡುತ್ತಲೇ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು. ಗೌತಮ್, ಬೇಗ ಬಾ, ಕಾಯ್ತಾ ಇರ್ತೀನಿ ಹೇಳಿ ರೂಮಿನಿಂದ ಹೊರಗೆ ನಡೆದಿದ್ದ. ಸೀರೆ ಹುಟ್ಟು ಜಡೆ ಹೆಣೆದು ಬಂದವಳನ್ನು ಕಣ್ಣು ತುಂಬಿಕೊಳ್ಳುವಂತೆ ನೋಡಿದವನಿಗೆ ಏನೋ ಮಿಸ್ಸಿಂಗ್, ಪರಿಪೂರ್ಣವಾಗಿ ಕಾಣುತ್ತಲೇ ಇಲ್ಲ ಎಂದಿನಂತೆ ಎಂದುಕೊಂಡವನು ಅದನ್ನೇ ಅವಳಿಗೆ ಹೇಳಿದ್ದ. ನೆರಿಗೆ ಸರಿಯಾಗಿ ಬಂದಿಲ್ಲ ಎನಿಸ್ತದೆ ಎಂದಿದ್ದಳು ತನ್ನನ್ನು ತಾನೇ ಒಮ್ಮೆ ನೋಡಿಕೊಂಡು. ಕಾಲಿನ ಕಡೆಗೆ ನೋಡಿದವನು ಎದ್ದು ಬಂದು, ಇದೊಂದು ಬಾಕಿ ಇತ್ತು ನನಗೆ ಎಂದುಕೊಂಡೇ ಮಂಡಿಗಾಲಿನಲ್ಲಿ ಕುಳಿತು ನೆರಿಗೆ ಸರಿಪಡಿಸಿದ. ಮತ್ತೆ ಅವಳ ಕಡೆ ನೋಡಿದವನಿಗೆ ಅದೇ ಭಾವನೆ. ನಂತರ ಅವಳ ಕಣ್ಣುಬ್ಬುಗಳನ್ನು ನೋಡುತ್ತಾ, ನಿನ್ನ ಹಣೆ ಖಾಲಿ ಇದೆ ಎಂದಿದ್ದ. ಈಗಲೇ ಅವಳಿಗೂ ಅರಿವಾಗಿತ್ತು. ಧಾತ್ರಿ ಅಕ್ಕ ಇಂಥ ಡ್ರೆಸ್ಗಳಿಗೆ ಹಣೆಗೆ ಇಡಬಾರ್ದು ಎಂದು ಹೇಳಿದ್ದರು. ಈಗ ಬೊಟ್ಟು ಎನ್ನುತ್ತಾ ಪಾವನೆಯ ರೂಮಲ್ಲಿ ಇರ್ಬೋದು ಎನಿಸಿ ಅತ್ತ ನೋಡಿದಳು. ನನ್ನ ರೂಮಿನಲ್ಲಿ ಇದೆ ಬಾ, ನೀನಂದು ಮುಖ ತೊಳೆದಾಗ ಕನ್ನಡಿಗೆ ಅಂಟಿಸಿದ್ಯಾ, ಅಲ್ಲೇ ಇದೆ ಹೇಳಿ ನಡೆದಾಗ ಅವನ ಹಿಂದೆ ನಡೆದಿದ್ದಳು. ತಾನೇ ಕನ್ನಡಿಯಲ್ಲಿ ಅಂಟಿದ್ದ ಬೊಟ್ಟು ತಂದು ಅವಳ ಹಣೆಗೆ ಇಟ್ಟವನಿಗೆ ಈಗ ನನ್ನ ನಾಲ್ಕು ಪರ್ಫೆಕ್ಟಾಗಿ ಕಾಣಿಸ್ತಿದ್ದಾಳೆ ಎನಿಸದೇ ಇರಲಿಲ್ಲ. ಅವಳ ಮೇಲೆ ಕೋಪ ಮಾಡಿಕೊಂಡು ರೇಗಾಡಿದ್ದ ಕ್ಷಣ ನೆನಪಾಗಿತ್ತು. ಹೇಗೆ ಅದನ್ನು ಮರೆಸುವುದು ತಿಳಿಯದೆ ದಾರಿಯಲ್ಲಿ ಹೂ ಕೊಡ್ತೀನಿ ಎಂದಿದ್ದ. ತೀರಾ ಸನಿಹಕ್ಕೆ ಬಂದವಳು, ಏನಾದರೂ ಬದಲಾವಣೆ ಬೇಕಿದ್ದರೆ ಹೇಳಿ, ಬದಲಾಗುತ್ತೇನೆ
ನಿಮಗಾಗಿ ಆಗುವ ಬದಲಾವಣೆ ಮನಸ್ಸಿಗೆ ಸಂತೋಷ ನೀಡುತ್ತದೆ, ಕಷ್ಟ ಎನಿಸುವುದಿಲ್ಲ. ಆಗಲೇ ಕೋಪದಲ್ಲಿ ಕೈಗೆ ನೋವು ಮಾಡಿಕೊಂಡ ಹಾಗೆ ನಡೆದುಕೊಳ್ಳಬೇಡಿ. ಆಗಲೂ ನೋವಾಗುವುದು ನನಗೆ ಎಂದಿದ್ದಳು. ಹೌದು, ಮನಸ್ಸಿನ ಯಾವುದೋ ಒತ್ತಡಗಳನ್ನು ಇವಳನ್ನು ಹಾಗೆ ನೋಡುತ್ತಲೇ ಇವಳ ಮೇಲೆ ತೀರಿಸಿಕೊಂಡು ಬಿಟ್ಟೆ. ಇನ್ನೂ ಅದೇ ಗುಂಗಿನಲ್ಲಿ ಇದ್ದಾಳೆ ಎಂದುಕೊಂಡವನು ಕೋಪದಲ್ಲಿ ಹಾಗೆ ಹೇಳಿದ್ದು ಮರೆತು ಬಿಡು. ನೀನು ಇಷ್ಟಪಟ್ಟು ಈ ರೀತಿ ಮಾಡರ್ನ್ ಡ್ರೆಸ್ಗಳನ್ನು ಹಾಕಿಕೊಳ್ಳುವ ಹಾಗಿದ್ದರೆ ಇನ್ನೂ ಡೀಸೆಂಟ್ ಆಗಿರುವ ಬಟ್ಟೆಗಳ ಆಯ್ಕೆ ಮಾಡು. ನಾನು ಮಾಡರ್ನ್ ಡ್ರೆಸ್ ಹಾಕಬೇಡ ಎಂದು ಹೇಳಿಲ್ಲ. ಹಾಗೆಲ್ಲ ಮೈ ಕಾಣುವಂತೆ ನಿನ್ನನ್ನು ಹಾಗೆ ಬೇರೆಯವರು ನೋಡುವುದು. ಅವಳಿಗೂ ಅರ್ಥವಾಗಿತ್ತು. ಗೊತ್ತಾಗಲಿಲ್ಲ, ನಿಮಗೆ ತುಂಬ ಇಷ್ಟ ಆಗ್ಬೋದು ಎಂದುಕೊಂಡು ಹಾಕಿಕೊಂಡೆ. ಪಶ್ಚಾತ್ತಾಪದ ಧ್ವನಿಯಲ್ಲಿ ಹೇಳಿದಳು. ನೀ ನನ್ನೆದುರು ಮಾತ್ರ ಹಾಗೆ ಹಾಕಿಕೊಂಡರೆ ಇಷ್ಟವೇ, ಅರ್ಥ ಆಯ್ತಾ? ಗಲ್ಲ ಹಿಡಿದೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ನೋವು ತುಂಬಿದ ಕಣ್ಣಲ್ಲಿ ನಾಚಿಕೆ ಅಂತಾನೆ ಹರಳಿತು. ನನಗಾಗಿ ಬದಲಾಗಬೇಡ, ನೀನು ಹೀಗೆ ಇರುವ ರೀತಿಯೇ ಸಾಕು. ಚಂದನ ಬಿಚ್ಚಿ ಇಟ್ಟಿದ್ದ ಡ್ರೆಸ್ ಕಡೆಗೆ ನೋಡಿ ಧಾತ್ರಿ ಅಕ್ಕನಿಗೆ ಬೇಜಾರಾಗ್ಬೋದು. ತುಂಬ ಸಮಯದ ನಂತರ ಆಯ್ಕೆ ಕೊಟ್ಟಿದ್ದು ಎಂದಿದ್ದಳು. ಗೌತಮ್ ಆ ಡ್ರೆಸ್ ಕಡೆಗೆ ನೋಡಿದವನು. ಇದಕ್ಕಿಂತ ಮಾಡರ್ನ್ ಆಗಿರುವ ಡ್ರೆಸ್ ಕೊಡಿಸ್ತೇನೆ, ಆದರೆ ಹೊರಗಡೆ ಹಾಕಬೇಡ, ಮನೆಯೊಳಗೆ ಮಾತ್ರ, ಅದರಲ್ಲೂ ಎಂದವನು ತನ್ನ ರೂಮಿನ ಸುತ್ತ ಕಣ್ಣಾಡಿಸಿದ. ಮಾತು ಅರ್ಥವಾದಾಗ ಮುಖದಲ್ಲಿ ಕೆಂಪು ಮೂಡಿತ್ತು. ನೋಡುತ್ತಲೇ ಸೋತು ಒತ್ತಷ್ಟು ಬಳಸಿದವನಿಗೆ ನನ್ನವಳು ಎಂಬ ಭಾವನೆ ಅಧಿಕವಾಗಿತ್ತು. ಮೊಗಸೆಯಲ್ಲಿ ಮುಖವಿಡಿದು ಬಾಗಿದ್ದ. ಚಂದನಗೆ ಅರ್ಥವಾಗಿತ್ತು. ಇನ್ನು ಎಷ್ಟು ಹೊತ್ತಾದರೂ ಇವರು ಬಿಡುವುದಿಲ್ಲ ಎನಿಸುತ್ತಲೇ ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಮುಖ್ಯವಾಗಿ ಎಲ್ಲ ಶಾಸ್ತ್ರಕ್ಕೂ ಅರಶಿನ ಕುಂಕುಮ ಬೇಕು ಎಂದಿದ್ದಳು. ಹೆಚ್ಚೆತ್ತು ಕೈ ಹಿಂದಕ್ಕೆ ತೆಗೆದುಕೊಂಡವನು ಯಾವ ಸಮಯದಲ್ಲಿ ಏನು ಮಾತನಾಡಬೇಕೆಂದು ಇನ್ನೂ ತಿಳಿದಿಲ್ಲ. ನಿಮ್ಮಪ್ಪನ ಗಂಟೆ ಏನಾದರೂ ಹೋಗ್ತಿತ್ತಾ ಹೇಳಿ ಕಾರಿನ ಕೀ ಕೈಗೆ ಎತ್ತಿಕೊಂಡು ಮುಂದೆ ನಡೆದವನು ಮತ್ತೆ ಮನಸ್ಸು ಬದಲಾಯಿಸದಂತೆ ತಿರುಗಿ ತನ್ನಿಂದೆ ಬರುತ್ತಿದ್ದವಳ ಒಂದು ಕೈಯಲ್ಲಿ ಬಳಸಿ ಮತ್ತೊಂದು ಕೈಯನ್ನು ತಲೆಗೆ ಆಸರೆ ಕೊಟ್ಟವನು ತುಟಿಗಳಿಗೆ ಗಾಢವಾಗಿ ಚುಂಬಿಸಿದ್ದ. ಅನಿರೀಕ್ಷಿತ ಆದರೆ ಮನ ಬಯಸಿದ ವ್ಯಕ್ತಿ. ತೋಳಿನಿಂದ ಬಳಸಿದವಳು ಕೈ ಬೆರಳುಗಳ ಕಿವಿ ಹಿಂಭಾಗದ ತಲೆ ಕೂದಲಿನಲ್ಲಿ ಬೆರೆತಿದ್ದವು. ಅವಳ ತಲೆ ಕೂದಲು ಕಂಪು ಮತ್ತೆ ಏರಿಸಿತು. ಇಂಚಿಂಚಾಗಿ ಅವಳನ್ನು ತನ್ನವನಾಗಿ ಮಾಡಿಕೊಳ್ಳುವ ತವಕ ಮುಂದುವರೆದಿದ್ದ. ಕೊರಳ ನುಣುಪು ಅವನ ಸಂಯಮವನ್ನು ಪರೀಕ್ಷಿಸುವಂತಿತ್ತು. ಅವಳಿಂದ ಯಾವ ನಿರಾಕರಣೆ ಇಲ್ಲ. ಮನ ಹಿಂದೆ ಸರಿಯಲು ಒಪ್ಪುತ್ತಿಲ್ಲ. ಆದರೂ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ನಾಲಾಯಕ್, ಇನ್ನೊಮ್ಮೆ ರೂಮಿಗೆ ಬರಬೇಡ ಎಂದಿದ್ದ. ಕತೆ ಮುಂದುವರಿಯುತ್ತದೆ.